ನಾವು ನ್ಯಾಯ ಕೇಳಕ್ ಹೋಗಿದ್ದು ಸರ್, ನಾವು ಗಲಾಟೆ ಮಾಡಕ್ ಹೋಗಿರ್ಲಿಲ್ಲ. ಯಾಕಂದ್ರೆ ಸಿಸಿ ಫೋಟೇಜು ಒಂಚೂರೇನೆ ನಿಮ್ಗೆ ಕೊಟ್ಟಿರೋದು, ಫುಲ್ಲು ಸಿಸಿ ಕ್ಯಾಮ್ರಾದಲ್ಲಿ ಏನೇನಿದಾವೆ ಅದೆಲ್ಲ ಕೊಟ್ರೆ ನಿಮ್ಗೆ ಅರ್ಥ ಆಗುತ್ತೆ. ಮತ್ತೆ ಅವ್ರ ಪ್ರಾಪರ್ಟಿದು ಒರಿಜಿನಲ್ ಪೇಪರ್ಸ್ ಏನಿದಾವೆ ಅದನ್ನೆಲ್ಲ ಇವ್ರ ಹತ್ರ ತಗೊಂಡ್ಬಂದು ಒತ್ತಾಯ ಪೂರ್ವಕವಾಗಿ ಇಟ್ಕೊಂಡಿದ್ದಾರೆ ಇವರು. ಸೊ ಅವ್ರೇನು ಹೇಳಿದ್ರು ಅದಕ್ಕೆ ನಾನು ಸ್ವಲ್ಪ ಜೋರು ಧ್ವನಿಯಲ್ಲಿ ಉತ್ತರ ಕೊಟ್ಟಿದ್ದೀನಿ ಹೊರತು. ಶಿವಾಜಿನಗರ ನಿವಾಸಿಗಳಾದ ವಿಜಯಲಕ್ಷ್ಮಿ ಹಾಗೂ ದೇವಿಕಾ ಅವರಿಗೆ ಸೇರಿದ ಜಾಗವನ್ನು 6 ವರ್ಷಗಳ ಹಿಂದೆ ವೆಂಕಟರಾಜು ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾನೆ ಎನ್ನಲಾಗಿದೆ. ಜಾಗ ಮಾರಾಟ ಮಾಡಿಕೊಡ್ತೇನೆ ಅಂತ ಒಪ್ಪಂದ ಮಾಡಿಕೊಂಡಿದ್ರು, ಇದುವರೆಗೂ ಜಾಗ ಮಾರಿಕೊಡದೆ ಉಳಿದ ಹಣವನ್ನು ನೀಡಿಲ್ಲ ಅಂತ ಮಹಿಳೆಯರು ವಂಚನೆ ಆರೋಪ ಮಾಡಿದ್ದಾರೆ. ಈ ಸಂಬಂಧ ನ್ಯಾಯ ಕೇಳಲು ಸಂಗೀತ್ ರಾಮ್ ಅವರು ಹುಡುಗಿಹಳ್ಳಿಯಲ್ಲಿರುವ ವೆಂಕಟರಾಜ್ ಕಚೇರಿಗೆ ತೆರಳಿದ್ದು, ಅಲ್ಲಿ ಮಾತಿಗೆ ಮಾತು ಬೆಳೆದು ವಾಗ್ವಾದ ನಡೆದಿದೆ ಎನ್ನಲಾಗಿದೆ. ಇದೇ ವೇಳೆ ಸಂಗೀತಾರಾಮ್ ಕೈಯಲ್ಲಿದ್ದ ಮೊಬೈಲ್ ಫೋನ್ ಅನ್ನು ಕೂಡ ಕಿತ್ತುಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಗೀತಾರಾಮ್ ಜೋರಾಗಿ ಮಾತನಾಡಿದ್ದ ವಿಡಿಯೋ ಭಾಗಗಳನ್ನು ಮಾತ್ರ ಮಾಧ್ಯಮಗಳಲ್ಲಿ ಹರಿಬಿಡಲಾಗಿದೆ. ಪೂರ್ಣ ವಿಡಿಯೋ ಬಿಡುಗಡೆ ಮಾಡಿಲ್ಲ, ನಾನು ಜಗಳ ಮಾಡಿದ ಭಾಗವನ್ನಷ್ಟೇ ತೋರಿಸಿದ್ದಾರೆ ಅಂತ ಸಂಗೀತಾರಾಮ್ ಸ್ಪಷ್ಟನೆ ಪಡಿಸಿದ್ದಾರೆ. ಇನ್ನೊಂದೆಡೆ ವೆಂಕಟರಾಜ್ ವಿರುದ್ಧ ಈಗಾಗಲೇ 2 FIR ದಾಖಲಾಗಿವೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾಗರತ್ನ ಎಂಬುವರು ಹಣ ಪಡೆದು ಸೈಟ್ ನೀಡಿಲ್ಲ ಅಂತ ದೂರು ದಾಖಲಿಸಿದ್ದಾರೆ. ಅದೇ ರೀತಿ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯ ಖಾಸಗಿ ವಿಡಿಯೋ ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡಿದ ಆರೋಪದಡಿ BNS ಸೆಕ್ಷನ್ 67 ಹಾಗೂ 66 ಅಡಿಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆ ಅಂತ ತಿಳಿದು ಬಂದಿದೆ. ಮೇಡಮ್, ಈಗ ಅವತ್ತು ಕೊಡಗೇಳಿ ಸ್ಟೇಷನ್ಗೆ ಹೋಗಿದ್ರಿ, ಗಲಾಟೆ ಆಯಿತು. ಅದೇ ರೀತಿ ಅವರು CCTVನೂ ಕೂಡ ಕೊಟ್ಟಿದ್ರು. ಏನಾಯ್ತು ಅಲ್ಲಿ ಆ್ಯಕ್ಚುಲಿ? ಗಲಾಟೆ ಆಗಿದ್ದು ವಿಚಾರ ಬಂದ್ಬಿಟ್ಟು ನಾವು ನ್ಯಾಯ ಕೇಳಕ್ ಹೋಗಿದ್ದು ಸರ್, ನಾವು ಗಲಾಟೆ ಮಾಡಕ್ ಹೋಗಿರ್ಲಿಲ್ಲ. ಯಾಕಂದ್ರೆ ನ್ಯಾಯ ಕೇಳೋದನ್ನ ಗಲಾಟೆ ಅನ್ಕೊಂಡ್ರೆ ಹಂಗಾರೆ ಹೋರಾಟಗಾರರು ಏನಾಗ್ಬೇಕು ಸರ್? ಕರೆಕ್ಟ್ ಅಲ್ವಾ ನಾನು ಹೇಳ್ತಾ ಇರೋದು? ನ್ಯಾಯ ಕೇಳಕ್ ಹೋದೆ ಒಬ್ರು ದಲಿತ ಹೆಣ್ಮಕ್ಳಿಬ್ರಿಗೆ ಇವನು ಪ್ರಾಪರ್ಟಿ ವಿಚಾರದಲ್ಲಿ ಮೋಸ ಮಾಡಿದ ವಿಚಾರ ನನ್ನ ಗಮನಕ್ಕೆ ಬಂತು. ನಾನು ಯಾಕೆ ಕೇಳಕ್ ಹೋದೆ ಅಂದ್ರೆ ಈ ಸಾಮಾನ್ಯವಾದಂತ ಎಲ್ಲರೂ ನ್ಯಾಯ ಕೇಳಬಹುದು ಸಾರ್ವಜನಿಕರು. ಅಂತದ್ರಲ್ಲಿ ನಾನು ಒಂದು ರೀತಿನಲ್ಲಿ ಹೋಗಿ ನ್ಯಾಯ ಕೇಳಿದೆ. ಅಲ್ಲಿ ನ್ಯಾಯ ಕೇಳಿದ ತಕ್ಷಣ ಅವನೇನ್ ಮಾಡ್ದ, ಕೂಗಾಡೋದು ಅರ್ಚಾಡೋದು ಅವ್ನು ಮಾಡದೆ ಹೊರತು ನಾವೇನು ಮಾಡ್ಲಿಲ್ಲ. ಯಾಕಂದ್ರೆ ಸಿಸಿ ಫೋಟೇಜು ಒಂಚೂರೇನೆ ನಿಮ್ಗೆ ಕೊಟ್ಟಿರೋದು, ಫುಲ್ಲು ಸಿಸಿ ಕ್ಯಾಮ್ರಾದಲ್ಲಿ ಏನೇನಿದಾವೆ ಅದೆಲ್ಲ ಕೊಟ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ನೀವು ಹೋಗಿದ್ದು ಉದ್ದೇಶ ಏನಲ್ಲಿ? ಅಲ್ಲಿ ಅವ್ರು ಹೇಳ್ತಾರೆ FIR ಮೆನ್ಷನ್ ಆಗಿರೋದು ಶಿವಾಜಿನಗರದಲ್ಲಿ ಸೈಟ್ ವಿಚಾರಕ್ಕೆ ಇವ್ರು ಬಂದಿದ್ರು ಅಂತ. ಏನ್ ವಿಚಾರ ಅದು ಸರ್? ಶಿವಾಜಿನಗರದ ಏನಿದೆ ಆ ಸೈಟ್ ವಿಚಾರ ದೇವಿಕಲಾ ಮತ್ತೆ ವಿಜಯಲಕ್ಷ್ಮಿ ಅನ್ನೋರ್ದದು. ಆ ಒಂದು ಪ್ರಾಪರ್ಟಿನ ಇವರು ಒಂದು 2021ರಲ್ಲಿ ಅಂದ್ರೆ 6 ವರ್ಷಗಳ ಹಿಂದೆ GP ರಿಜಿಸ್ಟ್ರೇಷನ್ ಹಾಕೊಂಡಿರ್ತಾರೆ. ಯಾರು? ವೆಂಕಟರಾಜ್ ಅವರು. ವೆಂಕಟರಾಜ್ ಅವ್ರು ಹಾಕೊಂಡ್ಮೇಲೆ ಅವ್ರಿಗೇನು ಮಾಡಿದ್ದಾರೆ, ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೇನು ಯಾವುದೇ ರೀತಿಯಾದ ವಿಚಾರವಾಗಿ ಏನು ಇವರು ಸಹಾಯ ಮಾಡಲಿಲ್ಲ. ಮತ್ತೆ ಅವ್ರ ಪ್ರಾಪರ್ಟಿದು ಒರಿಜಿನಲ್ ಪೇಪರ್ಸ್ ಏನಿದಾವೆ ಅದನ್ನೆಲ್ಲ ಇವ್ರ ಹತ್ರ ತಗೊಂಡ್ಬಂದು ಒತ್ತಾಯ ಪೂರ್ವಕವಾಗಿ ಇಟ್ಕೊಂಡಿದ್ದಾರೆ ಇವರು. ಆಮೇಲೆ ಅದಾದ್ಮೇಲೆ ಇವ್ರಿಗೇನಾಗಿದೆ, ಒಬ್ರು ಅಕ್ಕ ಸ್ವಲ್ಪ ಚೆನ್ನಾಗಿದ್ದಾರೆ, ಒಂದು ಲೇಡಿ ದೇವಿಕಲಾ ಅನ್ನೋರು ತುಂಬಾ ಪೂರು ಅಂದ್ರೆ ಬಡತನದಲ್ಲಿ ತುಂಬಾ ಬಡತನದಲ್ಲಿ ಆ ಹೆಣ್ಮಗಳು ತನ್ನ ಜೀವನವನ್ನ ನಿರ್ವಹಿಸ್ತಾ ಇದ್ದಾರೆ. ಅವ್ರು ಬಂದ್ಬಿಟ್ಟು ನನ್ನ ಆಫೀಸ್ಗೆ ನನ್ಗೆ ಈ ತರ ಆಗಿದೆ ಮೇಡಮ್ ಅಂತ ಹೇಳ್ಕೊಂಡಾಗ ಏನೋ ಒಂದು ಮಾನವೀಯತೆ ದೃಷ್ಟಿಯಿಂದ ನಾನು ಹೋಗಿ ಅವ್ರಿಗೆ ಯಾಕೆ ಸರ್ ಹಿಂಗ್ ಮಾಡಿದ್ರಿ, ಯಾಕೆ ಹಿಂಗ್ ಮಾಡಿದ್ರಿ ಅಂತ ಕೇಳಿದೆ. ನಾನು ಕೇಳಿದ್ದನ್ನ ಇವರು ದೊಡ್ಡದಾಗಿ ಅವರೇ ಕಿರ್ಚಾಡಿ ಅವರೇ ಪೊಲೀಸ್ ಅವ್ರನ್ನ ಕರೆದು ಅವರಷ್ಟು ಅವರನ್ನೇ ನನ್ನ ಮೇಲೆ ಏನೋ ಒಂದು ವಿಚಾರವಾಗಿ ಕೂಗಾಡೋದು ಮಾಡಿದ್ರು. ಸೊ ನಾನು ಪೊಲೀಸ್ ಅವ್ರು ಬಂದಾಗ ನಾನು ಅವ್ರಿಗೆ ಏನಾಗಿದೆ ಎತ್ತಾಗಿದೆ ಅಂತ ಸ್ವಲ್ಪ ಜೋರು ಧ್ವನಿಲಿ ನಾನು ಇದ್ದಿದ್ದ ಪರಿಸ್ಥಿತಿ ಹಂಗೆ ಇತ್ತು. ಸೊ ಅವ್ರೇನು ಹೇಳಿದ್ರು ಅದಕ್ಕೆ ನಾನು ಸ್ವಲ್ಪ ಜೋರು ಧ್ವನಿಲಿ ಉತ್ತರ ಕೊಟ್ಟಿದ್ದೀನಿ ಹೊರತು ಅಲ್ಲಿ ಯಾವುದೇ ರೀತಿ ಗಲಾಟೆ ಮಾಡೋಕ್ಕಾಗ್ಲಿ ಅಥವಾ ಅವ್ರ ಮೇಲೆ ಯಾವುದೇ ರೀತಿ ಹಲ್ಲೆ ಮಾಡೋಕ್ಕಾಗ್ಲಿ ಅಥವಾ ಅವ್ರ ಹತ್ರ ಯಾವುದೇ ರೀತಿ ದುಡ್ಡು ಕೇಳೋ ವಿಚಾರವಾಗಿ ನಾವಲ್ಲಿ ಹೋಗ್ಲಿಲ್ಲ ಸರ್. ಓಕೆ, ಈಗ ಅವರು ಕೂಡ FIR ಮಾಡಿದ್ದಾರೆ ನಿಮ್ಮ ಮೇಲೆ, ಅದಕ್ಕೆ ನಿಮ್ಮ ಪ್ರತ್ಯುತ್ತರ ಏನಿರುತ್ತೆ ಸರ್? FIR ಮಾಡಿದ್ರೆ ಕಾನೂನಲ್ಲಿ ಅಧಿಕಾರಿಗಳಿದ್ದಾರೆ ಸರ್, ಅವ್ರಿಗೆ ಗೊತ್ತಿರುತ್ತೆ ಒಳ್ಳೇದೇನು ಕೆಟ್ಟದೇನು. ಪ್ರತಿಯೊಂದು ಅಧಿಕಾರಿಗಳು ಪರಿಶೀಲನೆ ಮಾಡಿನೇ ಒಬ್ರಿಗೆ ಏನಾದ್ರೂ ಒಂದು ಮಾತಾಡಕ್ ಸಾಧ್ಯ ಅಥವಾ ಕಾನೂನು ರೀತಿ ಕ್ರಮ ತಗೊಳಕ್ ಸಾಧ್ಯ. ಮೇಡಮ್, ಈಗ ಅವತ್ತು ಕೊಡಗೇಳಿ ಸ್ಟೇಷನ್ಗೆ ಹೋಗಿದ್ರಿ, ಗಲಾಟೆ ಆಯಿತು. ಅದೇ ರೀತಿ ಅವರು CCTVನೂ ಕೂಡ ಕೊಟ್ಟಿದ್ರು. ಏನಾಯ್ತು ಅಲ್ಲಿ ಆ್ಯಕ್ಚುಲಿ? ಗಲಾಟೆ ಆಗಿದ್ದು ವಿಚಾರ ಬಂದ್ಬಿಟ್ಟು ನಾವು ನ್ಯಾಯ ಕೇಳಕ್ ಹೋಗಿದ್ದು ಸರ್, ನಾವು ಗಲಾಟೆ ಮಾಡಕ್ ಹೋಗಿರ್ಲಿಲ್ಲ. ಯಾಕಂದ್ರೆ ನ್ಯಾಯ ಕೇಳೋದನ್ನ ಗಲಾಟೆ ಅನ್ಕೊಂಡ್ರೆ ಹಂಗಾರೆ ಹೋರಾಟಗಾರರು ಏನಾಗ್ಬೇಕು ಸರ್? ಕರೆಕ್ಟ್ ಅಲ್ವಾ ನಾನು ಹೇಳ್ತಾ ಇರೋದು? ನ್ಯಾಯ ಕೇಳಕ್ ಹೋದೆ ಒಬ್ರು ದಲಿತ ಹೆಣ್ಮಕ್ಳಿಬ್ರಿಗೆ ಇವನು ಪ್ರಾಪರ್ಟಿ ವಿಚಾರದಲ್ಲಿ ಮೋಸ ಮಾಡಿದ ವಿಚಾರ ನನ್ನ ಗಮನಕ್ಕೆ ಬಂತು. ನಾನು ಯಾಕೆ ಕೇಳಕ್ ಹೋದೆ ಅಂದ್ರೆ ಈ ಸಾಮಾನ್ಯವಾದಂತ ಎಲ್ಲರೂ ನ್ಯಾಯ ಕೇಳಬಹುದು ಸಾರ್ವಜನಿಕರು. ಅಂತದ್ರಲ್ಲಿ ನಾನು ಒಂದು ರೀತಿನಲ್ಲಿ ಹೋಗಿ ನ್ಯಾಯ ಕೇಳಿದೆ. ಅಲ್ಲಿ ನ್ಯಾಯ ಕೇಳಿದ ತಕ್ಷಣ ಅವನೇನ್ ಮಾಡ್ದ, ಕೂಗಾಡೋದು ಅರ್ಚಾಡೋದು ಅವ್ನು ಮಾಡದೆ ಹೊರತು ನಾವೇನು ಮಾಡ್ಲಿಲ್ಲ.
ಯಾಕಂದ್ರೆ ಸಿಸಿ ಫೋಟೇಜ್ ಒಂಚೂರೇನೆ ನಿಮ್ಗೆ ಕೊಟ್ಟಿರೋದು, ಫುಲ್ ಸಿಸಿ ಕ್ಯಾಮ್ರಾದಲ್ಲಿ ಏನೇನಿದಾವೆ ಅದೆಲ್ಲ ಕೊಟ್ರೆ ನಿಮ್ಗೆ ಅರ್ಥ ಆಗುತ್ತೆ ಸರ್. ಓಕೆ, ನೀವು ಹೋಗಿದ್ದು ಉದ್ದೇಶ ಏನಲ್ಲಿ? ಅಲ್ಲಿ ಅವ್ರು ಹೇಳ್ತಾರೆ FIR ಮೆನ್ಷನ್ ಆಗಿರೋದು ಶಿವಾಜಿನಗರದಲ್ಲಿ ಸೈಟ್ ವಿಚಾರಕ್ಕೆ ಇವ್ರು ಬಂದಿದ್ರು ಅಂತ. ಏನ್ ವಿಚಾರ ಅದು ಸರ್? ಶಿವಾಜಿನಗರದ ಏನಿದೆ ಆ ಸೈಟ್ ವಿಚಾರ ದೇವಿಕಲಾ ಮತ್ತೆ ವಿಜಯಲಕ್ಷ್ಮಿ ಅನ್ನೋರ್ದದು. ಆ ಒಂದು ಪ್ರಾಪರ್ಟಿನ ಇವರು ಒಂದು 2021ರಲ್ಲಿ ಅಂದ್ರೆ 6 ವರ್ಷಗಳ ಹಿಂದೆ GP ರಿಜಿಸ್ಟ್ರೇಷನ್ ಹಾಕೊಂಡಿರ್ತಾರೆ. ಯಾರು? ವೆಂಕಟರಾಜು ಅವರು. ವೆಂಕಟರಾಜ್ ಅವ್ರು ಹಾಕೊಂಡ್ಮೇಲೆ ಅವ್ರಿಗೇನ್ ಮಾಡಿದ್ದಾರೆ, ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೇನು ಯಾವುದೇ ರೀತಿಯಾದ ವಿಚಾರವಾಗಿ ಏನು ಇವರು ಸಹಾಯ ಮಾಡಲಿಲ್ಲ. ಮತ್ತೆ ಅವ್ರ ಪ್ರಾಪರ್ಟಿದು ಒರಿಜಿನಲ್ ಪೇಪರ್ಸ್ ಏನಿದಾವೆ ಅದನ್ನೆಲ್ಲ ಇವ್ರ ಹತ್ರ ತಗೊಂಡ್ಬಂದು ಒತ್ತಾಯಪೂರ್ವಕವಾಗಿ ಇಟ್ಕೊಂಡಿದ್ದಾರೆ ಇವರು. ಆಮೇಲೆ ಅದಾದ್ಮೇಲೆ ಇವ್ರಿಗೆ ಏನಾಗಿದೆ, ಒಬ್ರು ಅಕ್ಕ ಸ್ವಲ್ಪ ಚೆನ್ನಾಗಿದ್ದಾರೆ, ಒಂದು ಲೇಡಿ ದೇವಿಕಲಾ ಅನ್ನೋರು ತುಂಬಾ ಪೂರು ಅಂದ್ರೆ ಬಡತನದಲ್ಲಿ ತುಂಬಾ ಬಡತನದಲ್ಲಿ ಆ ಹೆಣ್ಮಗಳು ತನ್ನ ಜೀವನವನ್ನ ನಿರ್ವಹಿಸ್ತಾ ಇದ್ದಾರೆ. ಅವ್ರು ಬಂದ್ಬಿಟ್ಟು ನನ್ನ ಆಫೀಸ್ಗೆ ನನ್ಗೆ ಈ ತರ ಆಗಿದೆ ಮೇಡಮ್ ಅಂತ ಹೇಳ್ಕೊಂಡಾಗ ಏನೋ ಒಂದು ಮಾನವೀಯತೆ ದೃಷ್ಟಿಯಿಂದ ನಾನು ಹೋಗಿ ಅವ್ರಿಗೆ ಯಾಕೆ ಸರ್ ಹಿಂಗ್ ಮಾಡಿದ್ರಿ, ಯಾಕೆ ಹಿಂಗ್ ಮಾಡಿದ್ರಿ ಅಂತ ಕೇಳಿದೆ. ನಾನು ಕೇಳಿದ್ದನ್ನ ಇವರು ದೊಡ್ಡದಾಗಿ ಅವರೇ ಕಿರ್ಚಾಡಿ ಅವರೇ ಪೊಲೀಸ್ ಅವ್ರನ್ನ ಕರೆದು ಅವರಷ್ಟು ಅವರನ್ನೇ ನನ್ನ ಮೇಲೆ ಏನೋ ಒಂದು ವಿಚಾರವಾಗಿ ಕೂಗಾಡೋದು ಮಾಡಿದ್ರು. ಸೊ ನಾನು ಅದಕ್ಕೆ ನಾನು ಪೊಲೀಸ್ ಅವ್ರು ಬಂದಾಗ ನಾನು ಅವ್ರಿಗೆ ಏನಾಗಿದೆ ಎತ್ತಾಗಿದೆ ಅಂತ ಸ್ವಲ್ಪ ಜೋರ ಧ್ವನಿಲಿ ನಾನು ಇದ್ದಿದ್ದ ಪರಿಸ್ಥಿತಿನ ಹಂಗೆ ಇತ್ತು. ಸೊ ಅವ್ರೇನು ಹೇಳಿದ್ರು ಅದಕ್ಕೆ ನಾನು ಸ್ವಲ್ಪ ಜೋರ ಧ್ವನಿಲಿ ಉತ್ತರ ಕೊಟ್ಟಿದ್ದೀನಿ ಹೊರತು ಅಲ್ಲಿ ಯಾವುದೇ ರೀತಿ ಗಲಾಟೆ ಮಾಡೋಕ್ಕಾಗ್ಲಿ ಅಥವಾ ಅವ್ರ ಮೇಲೆ ಯಾವುದೇ ರೀತಿ ಹಲ್ಲೆ ಮಾಡೋಕ್ಕಾಗ್ಲಿ ಅಥವಾ ಅವ್ರ ಹತ್ರ ಯಾವುದೇ ರೀತಿ ದುಡ್ಡು ಕೇಳೋ ವಿಚಾರವಾಗಿ ನಾವಲ್ಲಿ ಹೋಗ್ಲಿಲ್ಲ ಸರ್. ಓಕೆ, ಈಗ ಅವರು ಕೂಡ FIR ಮಾಡಿದ್ದಾರೆ ನಿಮ್ಮ ಮೇಲೆ, ಅದಕ್ಕೆ ನಿಮ್ಮ ಪ್ರತ್ಯುತ್ತರ ಏನಿರುತ್ತೆ ಸರ್? FIR ಮಾಡಿದ್ರೆ ಕಾನೂನಲ್ಲಿ ಅಧಿಕಾರಿಗಳಿದ್ದಾರೆ ಸರ್, ಅವ್ರಿಗೆ ಗೊತ್ತಿರುತ್ತೆ ಒಳ್ಳೇದೇನು ಕೆಟ್ಟದೇನು ಪ್ರತಿಯೊಂದು ಅಧಿಕಾರಿಗಳು ಪರಿಶೀಲನೆ ಮಾಡಿನೇ ಒಬ್ರಿಗೆ ಏನಾದ್ರು ಒಂದು ಮಾತಾಡಕ್ ಸಾಧ್ಯ ಅಥವಾ ಕಾನೂನು ರೀತಿ ಕ್ರಮ ತಗೊಳಕ್ ಸಾಧ್ಯ.